ಈ ಸಂಚಿಕೆಯಲ್ಲಿ ಉತ್ತಮ ಲೇಖನಗಳು, ಹಿರಿಯ ವಿದ್ಯಾರ್ಥಿನಿಯರ ಅನುಭವಗಳು ಹಾಗೂ ಚಿತ್ರಣ ಸಂಗ್ರಹವಾಗಿ ಚೆನ್ನಾಗಿ ಅವರಿಗೂ ಸಹ ಸರ್ ಹಾಗೆ ಮುಂದೆ ನೋಡಿ. ಮುದ್ರಣ ಆಗಿದೆ. ಆ ಸ್ಮರಣ ಸಂಚಿಕೆಯ ಪ್ರತಿಯನ್ನ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ದಯಮಾಡಿ ಬಿಡುಗಡೆ ಮಾಡಿಕೊಂಡು ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ನಿಜವಾಗ್ಲೂ ಅದೃಷ್ಟನೇ ಇರಬೇಕು. ಇಲ್ಲ ಅಂತಂದ್ರೆ ಮಧ್ಯವರ್ತಿಯಾಗಿ ಕೆಲಸ ಮಾಡುವಂತ ಒಂದು ಅದೃಷ್ಟ ಬಂತು. ಆ ವಿದ್ಯಾರ್ಥಿನಿಯ ನಡೀತಾ ಇರೋದು ಕಳೆದ 25 ವರ್ಷದಿಂದ ವಿದ್ಯಾರ್ಥಿನಿ ನಿಲಯ ಇವತ್ತು ನಡೀತಾ ಇರೋದು. ಇದು ಸಾಧ್ಯ ಇದೆ ಅನ್ನೋದನ್ನ ಬರೀ ಭಾರತಕ್ಕಲ್ಲ, ಬರೀ ಕರ್ನಾಟಕಕ್ಕಲ್ಲ, ಭಾರತಕ್ಕಲ್ಲ, ಇಡೀ ಜಗತ್ತಿಗೆ ಹೇಳಿಕೊಟ್ಟಿರುವಂತಹ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಈ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿಲ್ಲ. ಅವರು ಸರ್ಕಾರಿ ಶಾಲೆಯಲ್ಲಿ ಓದಲಿಲ್ಲ. ಅವ್ರ ತಂದೆ ತಾಯಿ ಅವ್ರನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹಾಕಿದ್ರು, ದೊಡ್ಡ ಫೀಯಲ್ಲಿ ಕಟ್ಸಿದ್ರು. ನಂತರ ಕಾಲೇಜಲ್ಲೂ ದೊಡ್ಡ ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಓದಿದ್ರು, ಮೆಡಿಸಿನ್ ಓದಿಸಿದ್ರು, MD ಮಾಡ್ಲಿಕ್ಕೂ ಮತ್ತೆಷ್ಟೋ ಕೋಟಿ ಕೊಟ್ಟರು. ಹಿಂಗಾಗಿಬಿಟ್ಟು ನಾನು ಯಾಕೆ ಮಾಡಬೇಕು ಮಾಡಿದ್ರು. ತಾವೆಲ್ಲ ಅದನ್ನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ನಾನು ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನ. ಕಟ್ಟೋದಕ್ಕೆ ಎಲ್ಲ ಸಾಧ್ಯ ಆಗಲ್ಲ, ಆದರೆ ನಮ್ಮ ಕೊಡುಗೆ ಇವತ್ತು ನಮ್ಮ ಭಾರತದ ಸಂಸ್ಕೃತಿಗೆ ಗೌರವಕ್ಕೆ ಪಾತ್ರರಾದಂತಹ ಇಸ್ವಿಯಲ್ಲಿ ನಾನು ಹೈಸ್ಕೂಲ್ ಓದ್ತಾ ಇದ್ದೆ. ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮೂರು ಪಟೇಲ್ರ 2ನೇ ಮಗ RC ಕಾಲೇಜ್, ರಾಮನಾರಾಯಣ್ ಚೆಲ್ಲರಾಮ್ ಕಾಲೇಜ್ ಕಾಮರ್ಸ್, ಅಲ್ಲಿ ಓದ್ತಾ ಇದ್ರು BCom. ಅವರು BK ಮರಿಯಪ್ಪ ಹಾಸ್ಟೆಲ್, BK ಮರಿಯಪ್ಪ ಅವರ ಹಾಸ್ಟೆಲಲ್ಲಿ ಇದ್ದಂಥ ಆಗಿನ ಎಷ್ಟು ವಿದ್ಯಾರ್ಥಿಗಳಿದ್ದ. Great beauty, things from common people. He was so great. He said equal number of Nagarthas, Brahmins and non-Brahmins. 100 years back. ಬಸವ ತತ್ವವನ್ನ ಕೀರ್ತಿಶೇಷರಾದ, ಎಂದೆಂದಿಗೂ ನಾವು ಮರೆಯಲಿಕ್ಕೆ ಸಾಧ್ಯವೇ ಆಗದಂತಹ ಪೂಜ್ಯ ಶ್ರೀ BK ಮರಿಯಪ್ಪನವರ ಆತ್ಮಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಒಬ್ಬ ಆದರ್ಶವಾಗಿ ಒಂದು ವಿದ್ಯಾರ್ಥಿ ಮಾಡಿದ್ದಾರೆ. ಆ ಹೆಣ್ಣು ಮಕ್ಕಳು ಸುಮಾರು 45 ಜನ ಹೆಣ್ಣು ಮಕ್ಕಳು. ಸ್ತ್ರೀಯರಿಗೆ ಶಿಕ್ಷಣ ಕೊಟ್ಟರೆ ಒಂದು ವಿಶಿಷ್ಟ ಸಂಸ್ಕಾರ ಬೆಳೆಯುತ್ತೆ. ಮರಿಯಪ್ಪನವರು ಇವತ್ತು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಒಂದು ಸೇವೆಯ ಆಶ್ರಯದ ಆಳದ ಮರವಾಗಿದ್ದಾರೆ. ಮರೆಯೋಣ ಅಂದರೂ ಮರೆಯಲಾಗದ, ನಮ್ಮ ಅಪ್ಪನ ಹೇಳಿದಾಗೆ ಮರೆಯಲಾಗದ ಈ ಮರಿಯಪ್ಪನವರಿಗೆ ಮತ್ತೊಮ್ಮೆ ನಾನು ಪ್ರಣಾಮ ಸಲ್ಲಿಸಿ ನಿಮಗೆ ಮರಿಯಪ್ಪನವರನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನ ಗೈದಂತ ಅನೇಕ ಮಹನೀಯರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿರುವಂತದ್ದು ಮೊದಲನೇ ಸಂತೋಷ. 1976ರಲ್ಲಿ ವಿದ್ಯಾರ್ಥಿ ಸಂಘದ ರಜತ ಮಹೋತ್ಸವದ ಒಂದು ಕಟ್ಟಡದ ಉದ್ಘಾಟನೆ. ಇವಾಗ ಆರೋಗ್ಯ ಸೇವೆ ಬೇಕು, ಅದಕ್ಕಿಂತ ಬಹಳ ಮುಖ್ಯವಾಗಿರುವಂತದ್ದು ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣ ಅಂತಕ್ಕಂಥದ್ದು ಬೇಕೇ ಬೇಕಾಗಿರುವಂತದ್ದು. ಈ 5 ಮೂಲಭೂತ ಅಂಶಗಳೇನಾದ್ರೂ ನಮ್ಮ ಬದುಕಿನಲ್ಲಿ ಇದ್ದಾಗ ಅದು ಬದುಕಿನಲ್ಲಿ ನೆಮ್ಮದಿಯನ್ನ ಕಾಣುವುದಕ್ಕೆ ಮಾತ್ರ ಸಾಧ್ಯ ಆಗಿರುವಂತದ್ದು. ಇದರ ಬಗ್ಗೆ ಸಾಕಷ್ಟು ಈಗಾಗಲೇ ವಿಚಾರಧಾರೆಗಳನ್ನ ನಿಮ್ಮ ಮುಂದೆ. ಅವರ ಸಾರ್ಥಕ ಬದುಕಿನ ರಥದ 2 ಚಕ್ರಗಳು ಅಂತಂದ್ರೆ ಒಂದು ತ್ಯಾಗ ಮತ್ತೆ ಇನ್ನೊಂದು ಸೇವೆ ಅಂತಕ್ಕಂಥದ್ದು. ಯಾವ ರೀತಿಯಾಗಿ ಆದರ್ಶ ಆಗಬೇಕು ಅಂತ ಒಂದು ಅದ್ಭುತವಾದಂತ ಚಿಂತನೆಯನ್ನ ಇಟ್ಕೊಂಡು
ಈ ಒಂದು ಧರ್ಮ ಸಂಸ್ಥೆಯನ್ನ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥವ್ರು. ನಾವೆಲ್ಲ ಭಾವಿಸಬೇಕಾಗಿದೆ. ಹೋಗ್ಬೇಕಾದಂತ ಸಂದರ್ಭದಲ್ಲಿ ಕಾಲದ ಮರಳಿನ ಮೇಲೆ ಒಂದಷ್ಟು ತಮ್ಮ ದಿವ್ಯ ಮಾರ್ಗದರ್ಶನಗಳನ್ನ ಬಿಟ್ಟೋಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತಮ್ಮ ಬದುಕಿನಲ್ಲಿ ತ್ಯಾಗ ಅಂದ್ರೆ ಏನು, ಸೇವೆ ಅಂತಕ್ಕಂಥ ಒಂದು ದಿವ್ಯ ಮಾರ್ಗದರ್ಶನವನ್ನ ಬಿಟ್ಟೋದಂಥವ್ರು ಯಾರು ಅಂತಂದ್ರೆ ಅದು ಮರಿಯಪ್ಪನವರು ಅಂತ ನಾವೆಲ್ಲ ಬಹಳ ಅಭಿಮಾನದಿಂದ ಅವರನ್ನ ಸ್ಮರಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ನಾವೆಲ್ಲ ಸ್ಮರಣೀಯರು ಅಂತಲೇ ನಾವು ಭಾವಿಸಬೇಕಾಗಿರುವಂಥವ್ರು. ಅವರ ದೂರದೃಷ್ಟಿ ಎಷ್ಟು ಅಂತಂದ್ರೆ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಬಡ ಮಕ್ಕಳು ಬರ್ತಾರೆ, ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅಂತಹ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಧರ್ಮ ಸಂಸ್ಥೆ ಅಂತಂದ್ರೆ ಅದು ಮರಿಯಪ್ಪನವರ ಒಂದು ಧರ್ಮ ಸಂಸ್ಥೆ ಅಂತ ನಾವೆಲ್ಲ ಬಹಳ ಅಭಿಮಾನದಿಂದ ಹೇಳಬೇಕು. ನಾನು BK ಮರಿಯಪ್ಪ ಚಾರಿಟೀಸ್ ಟ್ರಸ್ಟ್ನ ವ್ಯವಸ್ಥಾಪಕ ಧರ್ಮದರ್ಶಿಯಾಗಿ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಈ 30 ವರ್ಷದಿಂದ ಧರ್ಮದರ್ಶಿಯಾಗಿದ್ದೇನೆ. ಈ ಸಂಸ್ಥೆಯು 1914ರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಆ ಹಾಸ್ಟೆಲು 1921ರಲ್ಲಿ ಓಪನ್ ಆಯಿತು. ಆವಾಗ ಅವರು ಕೊಟ್ಟಿರ್ತಕ್ಕಂಥ ಹಣನೆಲ್ಲ ಕ್ರೋಢೀಕರಿಸಿ ಮಾಡಬೇಕಾದ್ರೆ 7 ವರ್ಷ ಸಮಯ ತಗಲ್ತು. 1/7/1921ರಂದು ಗಂಡು ಮಕ್ಕಳ ವಿದ್ಯಾರ್ಥಿ ನಿಲಯ 3ನೇ ಮೇನ್ ಸ್ಥಾಪನೆ ಆಯಿತು. ಅದರದ್ದು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ, ಸೆಂಟಿನರಿ ಎಲ್ಲ ನಾವು ಆಚರಿಸಿದ್ದೇವೆ. ಸೆಂಟಿನರಿಗೆ ಅಬ್ದುಲ್ ಕಲಾಂ ಸಾಹೇಬರು ಬಂದಿದ್ದರು, ತೇಜಸ್ವಿನಿ ಅನಂತ್ ಕುಮಾರ್ ಇದ್ದರು, ಆಮೇಲೆ ಸುತ್ತೂರು ಶ್ರೀಗಳಿದ್ದರು, ಆಮೇಲೆ ಇವರಿದ್ದರು, ಯಾರು ಗವರ್ನರ್ ವಜುಭಾಯಿ ವಾಲಾ ಅವರಿದ್ದರು. ಅದರಾದ ನಂತರ ಈಗ ಈ ಹೆಣ್ಣು ಮಕ್ಕಳ ಹಾಸ್ಟೆಲು ಪ್ರಾರಂಭ ಆಗಬೇಕು ಅಂತೇಳ್ಬಿಟ್ಟು 97ರಲ್ಲಿ ಒಂದು ಪ್ರಸ್ತಾವನೆಯನ್ನು ನಮ್ಮ ಅಂದಿನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಎನ್ ಪುಟ್ಟರುದ್ರ ಅವರು ಪ್ರಸ್ತಾಪಿಸಿದ್ರು. ಅದಕ್ಕೆ ಕೆ ದಿನೇಶ್ ಅವ್ರ ಕುಟುಂಬದವರು ನಮಗೆ ಸ್ಪಂದಿಸಿ ಉದಾರವಾಗಿ ಸುಮಾರು 1.5 ಕೋಟಿಯಷ್ಟು ದುಡ್ಡನ್ನು ಕೊಟ್ಟು ಅದರಲ್ಲೇ ನಾವು ಹೆಣ್ಣು ಮಕ್ಕಳ ಒಂದು 30/108 ನಿವೇಶನವನ್ನು 7ನೇ ಕ್ರಾಸ್ ಚಾಮರಾಜಪೇಟೆಯಲ್ಲಿ ಖರೀದಿಸಿಬಿಟ್ಟು ಅಲ್ಲೇ 45 ವಿದ್ಯಾರ್ಥಿಗಳಿಗೆ ಆಗುವಷ್ಟು ವಿದ್ಯಾರ್ಥಿನಿಯರಿಗೆ ಆಗುವಷ್ಟು ರೂಮುಗಳನ್ನು ಕಟ್ಟಿ 99ರಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಿಸಿದ್ವಿ. 2002ರಲ್ಲಿ ಕಿರಣ್ ಬೇಡಿಯವರಿಂದ ಉದ್ಘಾಟನೆ ಮಾಡಿ ನಮ್ಮ ಸ್ವಂತ ಕಟ್ಟಡದಲ್ಲಿ ಹೇಳ್ತಾ ಇದ್ವಿ. ಅದು ಇಲ್ಲಿಗೆ 25 ವರ್ಷ ತುಂಬಿರೋದ್ರಿಂದ ರಜತ ಮಹೋತ್ಸವವನ್ನು ಆಚರಿಸಬೇಕು ಅಂತ ಧರ್ಮದರ್ಶಿಯ ಮಂಡಳಿಯವರು ತೀರ್ಮಾನಿಸಿದ್ರು. ಅದರ ಪ್ರಕಾರ ಇಂದು ಆಚರಣೆ ಮಾಡಿದ್ದಕ್ಕೆ ಅದಕ್ಕೆ ಎಲ್ಲರ ಸಹಕಾರ ಇದೆ. ತಮ್ಮೆಲ್ಲರ ಸಹಕಾರಕ್ಕೆ ಧರ್ಮ ಸಂಸ್ಥೆ ಆಭಾರಿಯಾಗಿದೆ. ಯಾವುದು 25 ವರ್ಷ ಆಯಿತು ಇವತ್ತು ರಜತ ಮಹೋತ್ಸವ ಆಚರಿಸ್ತಾ ಇದ್ದೀವಿ. ಅದರಲ್ಲಿ ಸುಮಾರು 45 ವಿದ್ಯಾರ್ಥಿನಿಯರು ರಾಜ್ಯದ ಅಲ್ಲದೆ ಇನ್ನೂ ಆಂಧ್ರದ, ತಮಿಳುನಾಡು ಕೂಡ ಬಂದಿದ್ದಾರೆ. ಆಗಲಿಂದ ಈಗಿನವರೆಗೂ 45 ವಿದ್ಯಾರ್ಥಿಗಳು ಇರೋ ಹಾಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ಹೋಗಿರೋರು ಇದ್ದಾರೆ. BE ಎಲ್ಲ ಓದಿ ಇವತ್ತು ಅಮೇರಿಕಾದಲ್ಲೆಲ್ಲ ನೆಲೆಸಿದ್ದಾರೆ. ಈಗಿರೋರು ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ಬೆಂಗಳೂರಿನಲ್ಲಿರೋರು ಬೇರೆ ಬೇರೆ ಕಂಪನಿಗಳಲ್ಲಿ ಎಲ್ಲ ಕೆಲಸದಲ್ಲಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ವಿಶೇಷವಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಧರ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು, ಈ ಧರ್ಮ ಸಂಸ್ಥೆಯನ್ನು ನೆನೆಸ್ಕೋಬೇಕು. ಅವರ ಜೀವನದಲ್ಲಿ ಹುಟ್ಟಿದ ಮನೆ, ತೊಗರು ಮನೆ ಅಂದ್ಕೊಂಡು ಅವ್ರ ಕೈನಲ್ಲಾದಷ್ಟು ಏನಾದರೂ ಮನಃಪೂರ್ವಕವಾಗಿ ಬಂದರೆ ಅದು ಸತ್ಕಾರ್ಯಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ. ನಾನು ಎಲ್ಲರಿಗೂ ಈಕ್ವಲ್ ಟ್ರಸ್ಟೀಸು ಎಂತ ದೊಡ್ಡ ಮನುಷ್ಯ. 100 years ಚಿಕ್ಕ ವಯಸ್ಸಲ್ಲಿ ಭಾಳ ದೊಡ್ಡ ಮನುಷ್ಯ. ಅವ್ರದ್ದು ನಮ್ಮ ಮನೇಲಿ ಒಂದು ಫೋಟೋ ಇಟ್ಕೊಂಡು ಅಡುಗೆ ಮನೆ ಯಾವಾಗಲೂ ನಮಸ್ಕಾರ. मधुरं